ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಷಸ್ ಕ್ರಿಯೇಟಿವ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾರ್ಬಲ್ ಕೇಕ್ ಆರ್ಡರ್ ಬಂದಿತ್ತು. ಸರಿ ಮಾಡೋಣ ಅಂತ ಈಗ ರೆಡಿ ಮಾಡ್ತಿದ್ದೀನಿ. ಥಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಮೈದಾ ಹಿಟ್ಟು, ಸಕ್ಕರೆ, ಹಾಲು, ಎಣ್ಣೆ, ಇದು ಕೋಕೋ ಕೇಕ್ ಮಾಡಲಿಕ್ಕೆ ಇದು ಕೋಕೋ ಪೌಡ್ರಾಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಹಾಗೆ ಇಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ವೆನಿಲಾ ಎಸೆನ್ಸ್ ಇದೆ. ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟ್ ಆಯಿಲ್ ಹಾಕೊಳ್ಳೋಣ. ನೆಕ್ಸ್ಟ್ ಮಿಲ್ಕ್ ತೊಗೊಂಡಿದ್ದೀನಿ. ಈಗ ಆಯಿಲ್ ಹಾಕೊಂಡಿದ್ದೀನಿ. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊಳ್ತೀನಿ. ಡೈಲಿ ಮಾಡಿ ಗೊತ್ತಿರೋದ್ರಿಂದ ಮೆಜರ್ಮೆಂಟ್ ಈಸಿಯಾಗಿ ಗೊತ್ತಿರುತ್ತೆ ನಮಗೆ, ಯಾವ ಥರ ಆಗಬೇಕು ಏನು ಮಾಡ್ತಾನೆ ಇರ್ತೀವಿ. ಈಗ ಅಡುಗೆ ಮಾಡಿದಾಗ ಹೇಗೆ ಉಪ್ಪೆಲ್ಲ ಹಾಕ್ತೀರ ಅದೇ ಥರ ವೆನಿಲಾ ಎಸೆನ್ಸ್ ಹಾಕೋದು ಎಲ್ಲನೂ ಒಂಥರ ಮೆಜರ್ಮೆಂಟ್ ಗೊತ್ತಾಗ್ಬಿಡುತ್ತೆ ನಮಗೆ, ಎಷ್ಟು ಹಾಕಬೇಕು ಏನು ಅಂತ. ಚೆನ್ನಾಗೀಗ ಸಕ್ಕರೆ, ಹಾಲು ಮತ್ತು ಎಣ್ಣೆ ಹಾಕಿ ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮೆಥಡಲ್ಲಿ ಸ್ವಲ್ಪ ಸ್ಪೀಡಾಗಿ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಯಾವಾಗ ಎಗ್ ಹಾಕ್ತೀವಿ ಆವಾಗಿಂದ ಸ್ವಲ್ಪ ಸ್ಲೋ ಆಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಇದು ರೆಡಿಯಾಗಿದೆ ಮಿಕ್ಸರ. ಇದನ್ನು ಸೈಡಿಗೆ ಇಟ್ಕೊತೀನಿ. ಸ್ವಲ್ಪ ಮೈದಾ ಆಮೇಲೆ ಯೂಸ್ ಮಾಡ್ಕೊಂಡು ಈಗ 2 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಮೊಟ್ಟೆಯ ಬಿಳಿ ಭಾಗ ಸಪ್ರೇಟ್, ಎಲ್ಲೋ ಭಾಗ ಸಪ್ರೇಟ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಹಾಕೋಬೇಕು. ಒಂದು ಸ್ವಲ್ಪ ಎಲ್ಲೋ ನಿಮಗೆ ಬಂದ್ರೂ ಅಷ್ಟೇ ನಿಮ್ಮ ಕೇಕ್ ಚೆನ್ನಾಗಿ ಬರಲ್ಲ, ಸ್ಪಾಯ್ಲ್ ಆಗಿಬಿಡುತ್ತೆ. ಎಲ್ಲೋ ಸಪ್ರೇಟ್, ವೈಟ್ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹಿಂಗಾಗಿಬಿಡ್ತಲ್ಲ. ಈಗ ಇದನ್ನೀಗ ತೆಕ್ಕೊಳ್ಳೋಣ. ನೋಡಿ ಒಂಚೂರು ಏನಾದ್ರು ಕೈ ಮಿಸ್ ಆದರೆ ಸಾಕು, ನಮಗೆ ಅದು ಕರೆಕ್ಟಾಗಿ ಬರಲ್ಲ. ಎಲ್ಲೋ ಕಲರು ನಮಗೆ ಕೇರ್ಫುಲ್ಲಾಗಿ ಹಾಕ್ಕೋಬೇಕು. ಈಗ ಸ್ಪೂನಲ್ಲಿ ನಿಧಾನ ತೊಗೊಂಡು ಹಾಕ್ಕೊಡ್ತೀನಿ. ಸ್ವಲ್ಪ ಎಲ್ಲೋ ಬಿದ್ದು ಸ್ವಲ್ಪ ಕೇಕ್ ಸ್ಪಾಂಜ್ ಅದು ಬರೋದು ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಜೋಪಾನವಾಗಿ ಎಲ್ಲೋ ಸಪ್ರೇಟು ವೈಟ್ ಸಪ್ರೇಟ್ ಮಾಡ್ಕೊಂಡು ಹಾಕಿದರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಹಾಕಿದ್ರಲ್ಲ ಕೇಕ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಇದನ್ನೀಗ ಸೈಡಿಗೆ ಇಟ್ಕೊಳ್ತಿದ್ದೀನಿ. ಈಗ ಎಗ್ ವೈಟ್ ಇದೆಲ್ಲ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಈಗ ಎಗ್ ವೈಟ್ನ ಬೀಟ್ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಇದಾಗಿದೆ. ನೋಡ್ಬೋದು ಇಲ್ಲಿ ಎಗ್ ವೈಟ್ ರೆಡಿ ಆಗಿದೆ. ನೋಡಿ ಈ ಥರ ಬರಬೇಕು ಎಗ್ ವೈಟ್. ಕೆಳಗಡೆ ಹಾಕಿದ್ರು ಕೂಡ ನಿಮಗೆ ಒಂದು ಚೂರು ಅಲ್ಲಾಡಲ್ಲ. ನೋಡಿದ್ರಾ? ಹಿಂಗೆ ಬಂದರೆ ನಿಮಗೆ ಕೇಕು ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಂದರೆ. ಓಕೆ, ನೋಡಿದ್ರಲ್ಲ ಎಗ್ ವೈಟ್ ರೆಡಿ ಆಗಿದೆ. ಎಲ್ಲೋ ಬೀಟ್ ಮಾಡ್ಕೊಂಡಿದ್ವಲ್ಲ, ಜಸ್ಟ್ ಅದೇ ಸ್ಪ್ಯಾಚುಲದಿಂದ ಎಗ್ ವೈಟ್ ಬೀಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಜಸ್ಟ್ ಒಂದ್ಸರಿ ಜಸ್ಟ್ ಮಿಕ್ಸ್ ಆಗಿದೆ, ಸಾಕು. ಹೀಗೆ ಎಲ್ಲೋ ಮಿಕ್ಸ್ ಮಾಡೋದಕ್ಕೆ
ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೀಗ ಮೈದಾನ ಹಾಕಿಟ್ಕೊಂಡು ಜಾಲಿಸ್ಕೊತಾ ಇದ್ದೀನಿ. ಜಾಲಿಸ್ಕೊಳ್ಳೋದ್ರಿಂದ ಕೇಕ್ ಸಾಫ್ಟಾಗಿ ಸ್ಪಾಂಜಿ ಕೂಡ ಬರುತ್ತೆ, ಚೆನ್ನಾಗಾಗುತ್ತೆ. ಅದೇ ರೀತಿ ಏನೋ ಕಸ ಏನೇ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ. ಜಸ್ಟ್ ಮೈದಾದಲ್ಲಿ ಅಥವಾ ಬೇಕಿಂಗ್ ಪೌಡ್ರಲ್ಲಿ ಏನೋ ಒಂದು ಸ್ವಲ್ಪ ಕಸ ಏನೇ ಇದ್ದರೂ ನಿಮಗೆ ಕ್ಲೀನಾಗಿ ಕೇಕ್ ರೆಡಿಯಾಗಿ ಬರುತ್ತೆ. ನಾವು ಕೇಕ್ ಮಾಡ್ಕೊತೀವಿ ಫ್ರೆಶ್ಶಾಗಿ, ಮನೇಲಿ ಮಕ್ಕಳಿಗೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಫ್ರೆಶ್ಶಾಗಿ ಮಾಡ್ಕೊಳ್ತೀವಿ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಏನಿಲ್ಲ. ನೋಡಿದ್ರೆ ಯಾವುದೇ ಪ್ರೀಮಿಕ್ಸ್ ಕೂಡ ಹಾಕಲ್ಲ. ನಿಮಗೆ ಬೇರೆ ಕಡೆಲ್ಲ ಪ್ರೀಮಿಕ್ಸ್ ಎಲ್ಲ ಹಾಕಿ ಮಾಡಿಕೊಡ್ತಾರೆ. ಇದು ಸ್ಕ್ರ್ಯಾಚಿಂದ ನಾವು ಪ್ರತಿಯೊಂದು ಆರ್ಡ್ರ್ ಕೊಟ್ಟಾಗಲೇ ಮಾಡಿಕೊಡೋದು. ನನಗಿವತ್ತು ಆರ್ಡ್ರ್ ಬಂದಿತ್ತು. ಈಗ ರೆಡಿ ಮಾಡ್ತಿದ್ದೀನಿ ಆರ್ಡ್ರಿಗೆ. ಮಾರ್ಬಲ್ ಕೇಕು, ಬಿಸ್ಕೆಟ್ಟು, ಬ್ರೌನಿ ಆರ್ಡ್ರ್ ಬಂದಿತ್ತು. ಹಾಗೆ ಒಂದು ಚಾಕ್ಲೇಟ್ ಕೇಕ್ ಕೂಡ, ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲನೂ ವೀಡಿಯೋ ಶೂಟ್ ಮಾಡ್ಕೊಂಡು ಕೂಡೋಕ್ಕಾಗಲ್ಲ ನನಗೆ. ಯಾಕಂದರೆ ಇದನ್ನು ಮಾಡಬೇಕು, ವೀಡಿಯೋ ಶೂಟ್ ಮಾಡ್ತಾ ಇದ್ದರೆ ತುಂಬ ತೊಗೊಂಡ್ಬಿಡುತ್ತೆ ಮಾಡೋಕ್ಕೆ. ಹಾಗಾಗಿ ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಪ್ಲೀಸ್ ಯಾರು ನನ್ನ ವೀಡಿಯೋ ನೋಡಿದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಯಾವ ಥರ ವೀಡಿಯೋ ಬೇಕು ಅಂತ ಶೇರ್ ಮಾಡಿ. ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಈಗ ಸ್ವಲ್ಪ ಬೇಕಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಲ್ಲ. ಈ ವೀಡಿಯೋಸ್ಗೂ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಹೆಲ್ತಿಯಾದ ಕುಕ್ಕೀಸು, ಬಿಸ್ಕೆಟು ಎಲ್ಲ ಮಾಡ್ತೀನಿ. ಯಾರಿಗಾದ್ರು ಬೇಕಿದ್ರೆ ನೀವು ಆರ್ಡ್ರ್ ಮಾಡ್ಬೋದು. ವೀಟ್ ಬ್ರೌನಿ, ರಾಗಿ ಬ್ರೌನಿ, ಹಾಗೆ ಚಾಕ್ಲೇಟ್ಸ್, ಹೋಮ್ ಮೇಡ್ ಚಾಕ್ಲೇಟ್ಸ್ ಕೂಡ ಮಾಡ್ತೀನಿ. ನೆಕ್ಸ್ಟು ಹೋಮ್ ಮೇಡ್ ಚಾಕ್ಲೇಟ್ ಹೇಗೆ ಮಾಡೋಂತ ತೋರಿಸ್ಕೊಡ್ತೀನಿ. ಈಗ ಎಗ್ ವೈಟ್ ಬೀಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಈಗಿರೋದು ಪ್ರೊಸೀಜರ್, ಎಗ್ ವೈಟ್ ಹಾಕಿದ ಮೇಲೆ ಸಾಫ್ಟಾಗಿ ನಾವು ಬೀಟ್ ಮಾಡಬೇಕು. ಹಾರ್ಡಾಗಲ್ಲ, ಸಾಫ್ಟಾಗಿ. ಇಷ್ಟೊತ್ತು ನಾವು ಸ್ವಲ್ಪ ಸಾಫ್ಟ್ ಮಾಡ್ತಿದ್ವಲ್ಲ, ಹಂಗೆ ಪರವಾಗಿಲ್ಲ. ಈಗ ಮಾಡುವಾಗ ನಾವು ಸಾಫ್ಟಾಗಿ ಬೀಟ್ ಮಾಡ್ಕೊತಾ ಹೋಗಬೇಕು. ಎಗ್ ವೈಟ್ ಒಂಚೂರು ಬಿಡಬಾರ್ದು, ಯಾಕಂದರೆ ಅದೇ ಇಂಪಾರ್ಟೆಂಟು ಕೇಕಿಗೆ. ಅದರಿಂದನೇ ಕೇಕ್ ಸಾಫ್ಟ್ ಬರೋದು. ಎಗ್ಲೆಸ್ ಕೇಕ್ ಬೇಕಾದರೆ ನಿಮಗೆ ಕೇಕ್ ಜೆಲ್ ಅಥವಾ ಕರ್ಡಿಂದ ಕೂಡ ಮಾಡ್ಬೋದು. ಹೊರಗಡೆ ಎಲ್ಲ ಮಾಡೋದಕ್ಕೆ ಕೇಕ್ ಜೆಲ್ ಯೂಸ್ ಮಾಡ್ತಾರೆ. ನಾವು ಒಂದೊಂದು ಟೈಮ್ ಕೇಕ್ ಜೆಲ್ ಯೂಸ್ ಮಾಡ್ತೀವಿ. ಇಲ್ಲ ಅಂದರೆ ನಿಮಗೆ ಈ ಥರ ಕರ್ಡಲ್ಲೂ ಕೂಡ ಮಾಡ್ಕೋಬೋದು. ನೋಡಿರಲ್ಲ, ಇದು ಇಂಪಾರ್ಟೆಂಟ್ ನಮಗೆ. ಇದನ್ನು ಮೇನ್ ಯೂಸ್ ಮಾಡಲೇಬೇಕು. ನೋಡ್ಬೋದು, ಇಲ್ಲಿ ಬ್ರೌನಿ ಕೂಡ ಬೇಕಾಗ್ತಿದೆ. ಇದೇನು ಶೂಟ್ ಮಾಡ್ಕೊಂಡಿಲ್ಲ, ಆಲ್ರೆಡಿ ಬ್ರೌನಿದೆಲ್ಲ ವಿಡಿಯೋ ತೋರಿಸಿದ್ದೀನಲ್ಲ. ಈಗ ಬ್ರೌನಿ ಕೂಡ ಬೇಕ್ ಮಾಡ್ತಿದ್ದೀನಿ ಆರ್ಡ್ರಿಗೆ. ಬ್ರೌನಿ ಬೇಕಾಗ್ತಿದೆ. ಅದೇ ಹೋಮ್ ಮೇಡ್ ಕುಕ್ಕೀಸ್ ಕೂಡ ರೆಡಿಯಾಗಿದೆ. ಬಟರ್ ಕುಕ್ಕೀಸ್ ನೋಡಿದ್ರಲ್ವ, ಎಮ್ಮೆಯಾಗಿ ಹೋಮ್ ಮೇಡ್ ಬಟರ್ ಕುಕ್ಕೀಸ್. ಈ ಥರ ಕುಕ್ಕೀಸು, ಬಿಸ್ಕೆಟ್ಸು, ಆಮೇಲೆ ಕೇಕ್ಸ್ ಎಲ್ಲ ಬೇಕಿದ್ರೆ ಆರ್ಡ್ರ್ ಮಾಡ್ಬೋದು. ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕೆಳಗಡೆ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ಎಗ್ ವೈಟ್ ಹಾಕಿದ್ಮೇಲೆ ನೋಡಿ, ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಸಾಫ್ಟಾಗಿ ಬೀಟ್ ಮಾಡ್ಕೋಬೇಕು. ಈಗ ಜಸ್ಟ್ ನಾನು ವೆನಿಲಾ ಫ್ಲೇವರ್ ಮಾಡಿದ್ದೀನಿ. ಆಮೇಲೆ ನಾನು ಚಾಕ್ಲೇಟ್ ಮಿಕ್ಸ್ ಮಾಡಿದ್ದೀನಲ್ಲ, ಈ ವೆನಿಲಾ ಬ್ಯಾಟರ್ಗೆ ಚಾಕ್ಲೇಟ್ ಬ್ಯಾಟರ್ ಅರ್ಧ ಮಿಕ್ಸ್ ಮಾಡಿಕೊಂಡು ಮಾಡ್ಕೋತೀನಿ. ನೀವು ಎರಡೆರಡು ಬೇಕಾದ್ರೆ ಮಾಡ್ಕೋಬೋದು, ಚಾಕ್ಲೇಟ್ ಬ್ಯಾಟರ್ ಮಾಡಿಕೊಂಡು. ಇದೇ ರೀತಿ ಸೇಮ್ ಅದಕ್ಕೂ ಕೋಕೋ ಪೌಡರ್ ಹಾಕಿ ಮಾಡಿರ್ತೀವಲ್ವ, ಅದಕ್ಕೀಗ ಫಸ್ಟ್ ವೆನಿಲಾ ಬ್ಯಾಟರ್ ರೆಡಿ ಮಾಡ್ಕೋತಿದ್ದೀನಿ. ವೆನಿಲಾ ಬ್ಯಾಟರ್ಗೆ ಈಗ ಚಾಕ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಮಾರ್ಬಲ್ ಕೇಕ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಮಾರ್ಬಲ್ ಕೇಕ್. ಯಾವಾಗಲೂ ಸಿಂಪಲಾಗಿ ವೆನಿಲಾ ಕೇಕು, ಚಾಕ್ಲೇಟ್ ಕೇಕ್ ತಿಂತಾ ಇರ್ತೀವಿ. ಎರಡು ಮಿಕ್ಸ್ ವರ್ಷನು ಮಾರ್ಬಲ್ ಕೇಕ್ ಅಂತ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಇವತ್ತು ನನಗೆ ಒಂದು 2-3 ಆರ್ಡ್ರ್ ಇತ್ತು. ಸರಿ, ಬ್ರೌನಿ ಅದೆಲ್ಲ ಆರ್ಡ್ರು ತೋರಿಸ್ತಿಲ್ಲ, ಯಾಕಂದರೆ ಮೊದಲೇ ನಿಮ್ಗೆ ತೋರಿಸಿದ್ದೀನಲ್ವಾ ವಿಡಿಯೋದಲ್ಲಿ. ಮತ್ತೆ ತೋರಿಸೋದು ಬೇಡ ಅಂತೇಳಿ ಮಾರ್ಬಲ್ ಕೇಕು ತೋರಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಕುಕ್ಕೀಸು ರಾತ್ರಿನೇ ಮಾಡಿ ಇಟ್ಟುಬಿಟ್ಟಿದೆ. ಈಗ ಬೆಳಗ್ಗೆ ಡೆಲಿವರಿ ಮಾಡಬೇಕು. ಒಂದು ಚಾಕ್ಲೇಟ್ ಕೇಕ್ ಕೂಡ ಮಾಡಿಟ್ಟಿದ್ದೀನಿ, ಅದು ಕೂಡ ಈಗ ಡೆಕೋರೇಷನ್ ಮಾಡ್ತೀನಿ, ಅದು ತೋರಿಸ್ತೀನಿ ನಿಮಗೆ. ಈಗ ನೋಡಿರಲ್ವಾ, ರೆಡಿಯಾಗಿದೆ. ಒಂದು ವೆನಿಲಾ ಬ್ಯಾಟರ್ ರೆಡಿಯಾಗಿದ್ದಕ್ಕೆ ಇದಕ್ಕೆ ಸ್ವಲ್ಪ ಬ್ಯಾಟರ್ನ ಮಿಕ್ಸ್ ಮಾಡ್ಕೊತೀನಿ. ಈಗ ಕೋಕೋ ರೆಡಿ ಮಾಡ್ಕೊಂಡಿದ್ವಲ್ಲ, ಕೋಕೋ ಪೌಡ್ರಾಗೆ ಮಿಲ್ಕ್ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇಷ್ಟನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಮಿಕ್ಸ್ ಮಾಡ್ಕೊಂಡು ಆಯಿತು. ಈಗ 2 ಬ್ಯಾಟರ್ ಈಸಿಯಾಗಿ ರೆಡಿಯಾಗೋಯ್ತು. ಒಂದು ವೆನಿಲಾ ಬ್ಯಾಟರ್, ಒಂದು ಚಾಕ್ಲೇಟ್ ಬ್ಯಾಟರ್ ರೆಡಿ.
ಜಸ್ಟ್ ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಲೇಯರ್ ಚಾಕೋ ಇದು ಬ್ಯಾಟರ್, ಇನ್ನೊಂದು ಲೇಯರಲ್ಲಿ ವೆನಿಲಾ ಹಾಕ್ಕೊಂಡ್ಬಿಟ್ರೆ ಆಯಿತು. ಸೂಪರಾಗಿರೋ ಮಾರ್ಬಲ್ ಕೇಕ್ ರೆಡಿ ಆಗುತ್ತೆ. ಟೂ ಇನ್ ಒನ್ ಬ್ಯಾಟರ್ ರೆಡಿ. ಮೆಜರ್ಮೆಂಟ್ಸ್ ಹಾಕ್ತೀನಿ. ಟಿನ್ ರೆಡಿಯಾಗಿದೆ. ಈಗ ಇದಕ್ಕೆ ಫಸ್ಟ್ ವೆನಿಲಾ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಜಸ್ಟ್ ವೆನಿಲಾ ಬ್ಯಾಟರ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆ. ನೆಕ್ಸ್ಟ್ ಇದಕ್ಕೆ ಕೋಕೋ, ನೆಕ್ಸ್ಟ್ ವೆನಿಲಾ, ಹಾಗೆ ರಿಪಿಟೇಷನ್ ಕೋಕೋ ಇದು ಚಾಕ್ಲೇಟ್, ಚಾಕ್ಲೇಟ್, ರೆಡಿಯಾಗಿದೆ. ಈಗ ಒಂದು ಸ್ಟಿಕ್ ತೊಗೊಂಡಿದ್ದೀನಿ. ಇದರಲ್ಲಿ ಜಸ್ಟ್ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ, ಹಾಗೆ ನಿಮಗೆ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ. ಝೀಬ್ರಾ ಕೇಕ್ ರೆಡಿ. ಕಾಣಿಸ್ತಾ ಇದೆಯಾ? ಇಷ್ಟು ಒಂಚೂರು ಟ್ಯಾಪ್ ಮಾಡ್ತೀನಿ. ಇದನ್ನ OTGಲಿ 165 ಡಿಗ್ರಿಗೆ 30 to 35 ಮಿನಿಟ್ಸ್ ಬೇಕ್ ಮಾಡೋಕ್ಕಿಟ್ಟರೆ ನಮ್ಮ ಮಾರ್ಬಲ್ ಕೇಕ್ ರೆಡಿ ಆಗುತ್ತೆ. ಆಲ್ರೆಡಿ OTG ಬ್ರೀಡ್ ಮಾಡೋಕ್ಕಿಟ್ಟಿದ್ದೆ, ಬೇಕ್ ಮಾಡೋಕ್ಕಿಟ್ಟೋಣ. ಡಿಗ್ರಿಗೆ ಬೇಕ್ ಮಾಡೋಕ್ಕಿಟ್ಟಿದ್ದೀನಿ. ಬೇಕಾಗಲಿ ಬನ್ನಿ. ಅಲ್ಲಷ್ಟಿಗೆ ನಾನು ಬ್ರೌನಿ ಮಾಡಿದ್ನಲ್ಲ ಅದನ್ನು ತೋರಿಸ್ತೀನಿ. ರೆಡಿಯಾಗಿದೆ ಕೇಕ್. ನೋಡಿ ಬೇಕಾಗ್ತಾ ಇದೆ, ಚೆನ್ನಾಗಿ ಬಂದಿದೆ ಅಲ್ವಾ? ಅದೇ ಹೇಳಿದೆ, ಎಗ್ ವೈಟ್ ನೀಟಾಗಿ ಕ್ಲೀನಾಗಿ ಬಂದುಬಿಟ್ಟು ಕೇಕ್ ತುಂಬ ಚೆನ್ನಾಗಿ ಬೇಕಾಗಿ ಬರುತ್ತೆ. ಇನ್ನೊಂದು 11 ಮಿನಿಟ್ಸ್ ಇದೆ ಬೇಕಾಗಲಿಕ್ಕೆ. ಅಷ್ಟಿಗೆ ನಾನು ಬ್ರೌನಿ ಚಾಕ್ಲೇಟ್ ರೆಡಿ ಮಾಡಿದ್ದೀನಿ, ಕೇಕ್ ತೋರಿಸ್ತೀನಿ. ಹಾಗೆ ಬ್ರೌನಿ ಕೂಡ ರೆಡಿ ಮಾಡಿದ್ದೀನಿ, ಎರಡು ತೋರಿಸ್ತೀನಿ. ಈಗ ಪ್ಯಾಕ್ ಮಾಡಿ ಕಳಿಸ್ಕೊಟ್ಬಿಟ್ಟು ಒಂದು ಕೆಲಸ ಮುಗೀತು. ನೋಡ್ಬೋದು ಮಾರ್ಬಲ್ ಕೇಕ್ ಕೂಡ ಸಾಫ್ಟಾಗಿ ಸ್ಪಾಂಜಿಯಾಗಿ ರೆಡಿಯಾಗಿದೆ. ನಾನು ಅಷ್ಟಿಗೆ ಒಂದು ಕೇಕ್ ಡೆಲಿವರಿ ಮಾಡಿ ಕೊಟ್ಟು ಬಂದುಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಮಾರ್ಬಲ್ ಕೇಕು ಹಾಗೆ ನನ್ನ ಬ್ರೌನಿ ಇನ್ನೊಂದಿದೆ ಆರ್ಡ್ರ್ ಕೊಡೋಕ್ಕಿದೆ, ಕುಕ್ಕೀಸ್ ಆರ್ಡ್ರ್ ಕೊಡೋಕ್ಕಿದೆ. ಬಂದು ನಿಮಗೆ ತೋರಿಸ್ತೀನಿ ಎಲ್ಲ. ಓಕೆನಾ? ಕೇಕ್ ತಣ್ಣಗಾಗಿಟ್ಟಿದ್ದೆ, ಈಗ ಕಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನನ್ನ ಕಸ್ಟಮರಿಗೆ ಪ್ಯಾಕ್ ಮಾಡಿ ಕೊಡಬೇಕು, ಕಟ್ ಮಾಡಿ. ಈಗ ಕಟ್ ಮಾಡಿ ನೋಡೋಣ. ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಾಗಿ ಕೂಡ ಬಂದಿದೆ ಕೇಕ್. ತುಂಬ ಚೆನ್ನಾಗಿತ್ತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗೆ ಕಸ್ಟಮರ್ಸು ಅವರು ಇಷ್ಟಪಟ್ಟು ಮತ್ತೆ ಮತ್ತೆ ಆರ್ಡ್ರ್ ಮಾಡ್ತಾರೆ ಈ ಥರ ಮಾರ್ಬಲ್ ಕೇಕು, ಸ್ಪಾಂಜ್ ಕೇಕೆಲ್ಲ. ನಿಮಗೆ ಯಾರಿಗಾದರೂ ಬೇಕಿದ್ದರೆ ಆರ್ಡ್ರ್ ಮಾಡ್ಬೋದು. ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಥವಾ ಇಲ್ಲಿ ಮೇಲೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ತುಂಬ ಸಾಫ್ಟಾಗಿ ಬಂದಿತ್ತು ಕೇಕು. ನೋಡ್ಬೋದು, ನೀವೇ ನೋಡ್ತಿದ್ದೀರಾ. ನೋಡ್ಬೇಕಾದ್ರೆ ತಿನ್ಬೇಕು ಅನಿಸಿದೆ, ಅಷ್ಟು ಚೆನ್ನಾಗಿತ್ತು ಮಾರ್ಬಲ್ ಕೇಕು. ನಿಮ್ಗೆ ಯಾರಿಗಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಹಾಗೆಯೇ ಕುಕ್ಕೀಸು ಮತ್ತು ಕೇಕ್ಸ್ ಆರ್ಡ್ರ್ ಇತ್ತಲ್ಲ, ಅದನ್ನೀಗ ಪ್ಯಾಕ್ ಮಾಡ್ತಿದ್ದೀನಿ. ಎರಡೂ ಅವರಿಗೆ ಈಗ ಡೆಲಿವರಿ ಮಾಡಬೇಕು. ಹಾಗೆ ನನಗೊಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಅವರಿಗೆ ಡೆಲಿವರಿ ಕೊಟ್ಬಿಟ್ಟು
ಒಂದು ಫಂಕ್ಷನ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೆ. ಈಗ ಪ್ಯಾಕ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಅವರು 250 ಗ್ರಾಮ್ಸ್ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಅಂತ ಹೇಳಿದರು, ಸಪ್ರೇಟಾಗಿ. ಹಾಗಾಗಿ ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಕುಕ್ಕೀಸ್ ಕೂಡ ರೆಡಿಯಾಗಿತ್ತು, ಅದನ್ನು ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಈಗ ಎರಡೂ ಅವರಿಗೆ ಪ್ಯಾಕ್ ಮಾಡಿಕೊಟ್ಟು ನಾವೊಂದು ಫಂಕ್ಷನ್ ಕೂಡ ಹೊರಡಬೇಕು, ಅಲ್ಲಿಗೂ ರೆಡಿಯಾಗಿದ್ವಿ. ಹಾಗೆಯೇ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂಥೇಳಿ ಈಗ ಎಲ್ಲ ರೆಡಿ ಮಾಡ್ತಿದ್ದೀನಿ. ನಿಮಗೆ ಕೂಡ ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಿಗೆಲ್ಲ ಕುಕ್ಕೀಸ್ ಬೇಕು, ಕೇಕ್ಸ್ ಬೇಕು, ಬ್ರೌನಿ ಬೇಕು, ತಿರಮಿಸು ಬೇಕು ಅನ್ನೋರು ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಫ್ರೆಶ್ ಆಗಿ ಬೇಕ್ ಮಾಡಿಕೊಡ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹೆಲ್ತಿಯಾಗಿ ನಾನು ಬೇಕ್ ಮಾಡಿಕೊಡ್ತೀನಿ. ಜಾಗ್ರಿ ಹಾಕಿ, ವೀಟ್, ಹಾಗೆಯೇ ರಾಗಿ ಫ್ಲೋರು, ಹೀಗೆ ನಿಮ್ಗೆ ಯಾವ್ದು ರೀತಿ ಬೇಕೋ ನಿಮಗೆ ನಾನು ಮಾಡಿಕೊಡ್ತೀನಿ. ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು, ಓಕೆನಾ. ಆರ್ಡ್ರ್ ಕೊಡೋರು ಒಂದಿನ ಮುಂಚೆ ಆಗಿನೇ ಆರ್ಡ್ರ್ ಕೊಡಿ, ಯಾಕಂದರೆ ಫ್ರೆಶ್ ಆಗಿ ಮಾಡಬೇಕಲ್ವಾ. ನಮಗೂ ಏನಾದರೂ ಐಟಮ್ಸ್ ರೆಡಿ ಮಾಡ್ಕೊಳ್ಳೋಕ್ಕಿರುತ್ತೆ. ಹಾಗಾಗಿ ಒಂದಿನ ಮುಂಚೆನೇ ಆರ್ಡ್ರ್ ಕೊಟ್ಟರೆ ನಾನೆಲ್ಲನೂ ರೆಡಿ ಮಾಡಿ ನಿಮಗೆ ಕರೆಕ್ಟ್ ಡೇಟಿಗೆ ನಾನು ತಲುಪಿಸ್ಲಿಕ್ಕೆ ಸಹಾಯ ಆಗುತ್ತೆ. ಫ್ರೆಶ್ ಆಗಿ ಮಾಡೋದು, ನಮ್ದು ಯಾವುದು ಪ್ರೀಮಿಕ್ಸ್ ಇಲ್ಲ. ಎಲ್ಲ ನೋಡಿದ್ರಲ್ವಾ, ಎಲ್ಲ ಫ್ರೆಶ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋಂಥದ್ದು. ನೋಡಿ ಇಲ್ಲಿ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬೇಕ್ರಿಯಲ್ಲಿ ಎಲ್ಲ ನಿಮಗೆ ಪ್ರಿಸರ್ವೇಟಿವ್ ಎಲ್ಲ ಹಾಕಿ ಮಾಡ್ತಾರೆ. ನಮ್ಮದು ಫ್ರೆಶ್ ಬೇಕಿಂಗು, ಮಿಲ್ಕ್ ಎಲ್ಲ ಯೂಸ್ ಮಾಡಿ ಮಾಡೋದು. ನಾನು ಮನೇಲಿ ಮಕ್ಕಳಿಗೆ ಹೇಗೆ ಮಾಡ್ತೀನಿ ಹಾಗೆಯೇ ನಾನು ಎಲ್ಲನೂ ಬೇಕ್ ಮಾಡಿ ಕೊಡ್ತೀನಿ. ಹಾಗಾಗಿ ತುಂಬ ಜನ ಇಷ್ಟಪಡ್ತಾರೆ. ನಿಮಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಓಕೆನಾ. ತುಂಬ ಚೆನ್ನಾಗಿರುತ್ತೆ. ರಾಗಿ ಬ್ರೌನಿ, ವೀಟ್ ಬ್ರೌನಿ, ಹಾಗೆ ಜೋಳ ಆಟ ಬರುತ್ತಲ್ಲ, ಜೋಳದಿಟ್ಟು, ಅದರಿಂದನೂ ಕೂಡ ಕುಕ್ಕೀಸ್ ಎಲ್ಲ ಮಾಡ್ತೀನಿ. ಯಾರಿಗೆಲ್ಲ ಟ್ರೈ ಮಾಡಬೇಕು ಅಂತ ಇದ್ದೀರಾ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.